ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಹನುಮ ಜಯಂತಿ ಪ್ರಯುಕ್ತ ರಿಲೀಸ್ ಆದಂತ ನಮಿತ್ ಮಲ್ಹೋತ್ರಾ ಅವರ ರಾಮಾಯಣ ಟೀಸರ್ ನೋಡಿದೆ. ಇದನ್ನ ನೋಡಿದ್ಮೇಲೆ ನನ್ಗನ್ಸಿದ್ದೇನಪ್ಪ ಅಂತಂದ್ರೆ, ರಾಮಾಯಣ ಫಿಲಮ್ ಅಂತಂದ್ರೆ ಹೀಗಿರ್ಬೇಕು, ಅದು ಬಿಟ್ಟು ಆದಿಪುರುಷ್ ತರ ಕಾರ್ಟೂನ್ ಮಾಡಬಾರ್ದು ಅಂತ. ಮತ್ತೆ ಈ ಟೀಸರ್ ಅಲ್ಲಿ ರಣಬೀರ್ ಕಪೂರ್ ಅವರ ರಾಮನ ಕ್ಯಾರೆಕ್ಟರ್ ಹೇಗಿತ್ತು ಅಂಡ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಪವರ್ಫುಲ್ ರಾವಣನ ಕ್ಯಾರೆಕ್ಟರ್ ಹೇಗಿದೆ, ಮತ್ತೆ ಈ ಟೀಸರ್ ಅಲ್ಲಿ ನನಗೆ ಏನೇನು ಇಷ್ಟ ಆಯ್ತು ಏನೇನು ಇಷ್ಟ ಆಗ್ಲಿಲ್ಲ ಎಲ್ಲನೂ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರಣಬೀರ್ ಕಪೂರ್ ಅವರ ರಾಮಾಯಣ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ, ಇತ್ತೀಚೆಗೆ ಬಂದಂಥ ಎಲ್ಲ ರಾಮಾಯಣ ಫಿಲಮ್ಸ್ಗಳು ನಾವು ಕಂಪೇರ್ ಮಾಡಿದ್ರೆ ಇವ್ರದ್ದು ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಇವರ ಕ್ಯಾರೆಕ್ಟರ್ ಆಗಿರ್ಬೋದು, ಇವರ ಲುಕ್ ಆಗಿರ್ಬೋದು ಎಲ್ಲ ಅಷ್ಟು ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಇವರು ನಡ್ಕೊಬರೋವಂಥ ಇಂಟ್ರೊಡಕ್ಷನ್ ಸೀನ್ ಇದೆಯಲ್ಲ, ಅದರಲ್ಲಿ ಇರುವಂಥ ಗಾಂಭೀರ್ಯತೆ, ವನವಾಸಕ್ಕೆ ಹೋಗ್ಬೇಕಾದ್ರೆ ಇರುವಂಥ ಸೆಂಟಿಮೆಂಟ್ ಸೀನ್ ಆ್ಯಂಡ್ ಇವರು ಆಶೀರ್ವಾದ ತಗೋಬೇಕಾದ್ರೆ ಇವರ ಐಸಲ್ಲಿ ಇರುವಂಥ ಎಮೋಷನ್ಸ್ ನೋಡಿದ್ರೇ ನಮಗೆ ಗೊತ್ತಾಗ್ತಾ ಇದೆ ರಣಬೀರ್ ಕಪೂರ್ ಅವರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇದರಲ್ಲಿ ಇರುವಂಥ ಕೆಲವೊಂದು ಫೈಟ್ ಸೀಕ್ವೆನ್ಸ್ಲು ಕೂಡ ಇವರ ಆ್ಯಕ್ಷನ್ ಆಗಿರ್ಬೋದು ಆ್ಯಂಡ್ ಅಗ್ರೆಸಿವ್ನೆಸ್ ಲುಕ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬಂದಿದೆ. ಮೇಯ್ನ್ಲಿ ಆ ಕತ್ತಿ ತಿರುಗಿಸೋದು ಮತ್ತು ರಾಕ್ಷಸನ ಜೊತೆ ಒಂದು ಫೈಟ್ ಸೀನ್ ಇದೆಯಲ್ಲ, ಅದು ಸೂಪರ್ ಆಗಿ ಬಂದಿದೆ. ಅಷ್ಟೇ ಅಲ್ಲ, ಇವರ ಬಾಡಿ ಲ್ಯಾಂಗ್ವೇಜ್ ಸ್ಟೈಲ್ ಕೂಡ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ. ಆದರೆ ಇದರಲ್ಲಿ ಹನುಮಂತನ್ ಕ್ಯಾರೆಕ್ಟರ್ ಅಥವಾ ಆಂಜನೇಯನ್ ಕ್ಯಾರೆಕ್ಟರ್ ಮಾಡಿರುವಂಥ ಸನ್ನಿ ಡಿಯೋಲ್ ಅವರ ಕ್ಯಾರೆಕ್ಟರ್ನ ಇಲ್ಲಿ ರಿವೀಲ್ ಮಾಡಿಲ್ಲ. ಮೇ ಬಿ ಅದು ಸಪ್ರೇಟಾಗಿ ಬರ್ಬೋದು ಅಂತ ಅನಿಸುತ್ತೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಫೇಸ್ನ ಇಲ್ಲಿ ರಿವೀಲ್ ಮಾಡಿಲ್ಲ ಅಂದರೂ ಕೂಡ ಆ ಲಾಸ್ಟ್ ಸೀನಲ್ಲಿ ಇವರು ನಡ್ಕೊಬರೋ ಅಂಥದ್ದನ್ನು ತೋರಿಸಿದಾರಲ್ಲ, ಅದನ್ನು ನೋಡಿದ್ರೇ ಸಾಕು ಇವರು ಆ ಪವರ್ಫುಲ್ ರಾವಣನ್ ಕ್ಯಾರೆಕ್ಟರ್ನ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಆ ಸ್ವ್ಯಾಗ್ ಆಗಿರ್ಬೋದು, ಆ ಸ್ಟೈಲ್ ಆಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕೂಡ ಅಷ್ಟು ಸಖತ್ತಾಗಿ ಬಂದಿದೆ. ಮತ್ತು ರಾವಣನ ಪುಷ್ಪಕ ವಿಮಾನ ಇದೆಯಲ್ಲ, ಅದು ಕೂಡ ಇಲ್ಲಿ ಚೆನ್ನಾಗಿ ಬಂದಿದೆ. ನನಗೆ ತುಂಬ ಇಂಪ್ರೆಸ್ ಮಾಡ್ತು. ನಮಿತ್ ಮಲ್ಹೋತ್ರಾ ಅವರ ಕ್ರಿಯೇಟಿವಿಟಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ತೀನಿ. ಇದನ್ನೆಲ್ಲ ನೋಡಿದಾಗ ನನಗೆ ಆದಿಪುರುಷ್ ಫಿಲಮ್ ಒಂದು ಕಾಮಿಡಿ ಕಾರ್ಟೂನ್ ಫೀಲ್ ಕೊಡುತ್ತೆ. ಮತ್ತು ಈ ಫಿಲಮಲ್ಲಿ ದಿ ಪ್ಲಸ್ ಪಾಯಿಂಟ್ ಆಗಿರುವಂಥ ವಿಜುವಲ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಅದರಲ್ಲೂ ಕೆಲವೊಂದಂತೂ ತುಂಬ ಚೆನ್ನಾಗಿ ಬಂದಿದೆ. ಆ ದೈತ್ಯ ರಾಕ್ಷಸನ ಲುಕ್ ಆಗಿರ್ಬೋದು, ಅದಾದಮೇಲೆ ಬರುವಂಥ ಒಂದು ಫೈಟ್ ಸೀನ್ ಇದೆಯಲ್ಲ ಅದಾಗಿರ್ಬೋದು, ರಾಮನ ಇಂಟ್ರೊಡಕ್ಷನ್ ಸೀನ್ ಇದೆಯಲ್ಲ ಅಂದರೆ ಫೇಸ್ ರಿವೀಲ್ ಮಾಡುವಂಥ ಸೀನ್ ಇದೆಯಲ್ಲ ಅದಾಗಿರ್ಬೋದು, ಮತ್ತು ರಥದ ಚಕ್ರ ಆಗಿರ್ಬೋದು, ಹಾಗೆ ಈ ಥರ ಬರುವಂಥ ಎಲ್ಲ ಸೀನ್ಸ್ನ ಬ್ಯಾಕ್ಗ್ರೌಂಡ್ ಫ್ರೇಮ್ಗಳು ಇದೆಯಲ್ಲ ಅದು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ಬಂದಿದೆ. ಅಷ್ಟೇ ಅಲ್ಲ, ಈ ಫಿಲಮಲ್ಲಿ ಕೆಲವೊಂದೊಂದು ಸೀನ್ಸ್ಗಳನ್ನ ನಾವು ನೋಡ್ತಾ ಇದ್ರೆ, ಅಂದರೆ ಆ ಅರಮನೆ ಸೀನ್ ಇದೆಯಲ್ಲ ಆ ಸೀನ್ಸ್ ಇರ್ಬೋದು, ಅಥವಾ ಇವರು ಕಾಡಿಗೆ ಹೋಗ್ತಾರಲ್ಲ ಆವಾಗ ಆ ಪ್ರಜೆಗಳ ಮುಂದೆ ಬರ್ತಾರಲ್ಲ ಆ ಸೀನ್ ಆಗಿರ್ಬೋದು, ಈ ಸೀನ್ಸ್ನೆಲ್ಲ ನಾವು ಸ್ವಲ್ಪ ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇವರು ಫ್ರೇಮ್ ಬೈ ಫ್ರೇಮ್ ಡೀಟೇಲ್ಡ್ ವರ್ಕ್ ಅಂದರೆ VFX ವರ್ಕ್ನ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಮಗೆ ಎದ್ದು ಕಾಣಿಸುತ್ತೆ. ಇನ್ನು ಈ ಟೀಸರಲ್ಲಿ ನನಗೆ ಏನು ಇಷ್ಟ ಆಗಲಿಲ್ಲ ಅಂತಂದರೆ, ಅದು ಕೂಡ ದಿ ಸೇಮ್ VFXೇ. ಇದೇ VFX ಕೆಲವೊಂದು ಕಡೆ ತುಂಬ ಚೆನ್ನಾಗಿ ರಿಚಾಗಿ ಎದ್ದು ಕಾಣಿಸ್ತಾ ಇದ್ದರೆ, ಕೆಲವೊಂದು ಪ್ಲೇಸಸಲ್ಲಿ ಅಂದರೆ ಟೀಸರ್ ಸ್ಟಾರ್ಟಿಂಗಲ್ಲಿ ಬರುವಂಥ ಆ ಬ್ಲೂಯಿಶ್ ಸ್ಕ್ರೀನ್ ಇದೆಯಲ್ಲ ಅದರಲ್ಲಿ, ಅದಾದಮೇಲೆ ಧನುಷ್ನ ಎತ್ತುವಂಥ ಸೀನ್ ಬರುತ್ತಲ್ಲ ಅದ್ರ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅಲ್ಲಿ, ಹಾಗೆ ರಾಮ ಬಿಲ್ ಹಿಡ್ಕೊಂಡು ಬರಬೇಕಾದ್ರೆ ಹಿಂದೆ ಬೀಸುತ್ತಲ್ಲ ಆ ಗಾಳಿ, ಮಣ್ಣಿನ ಗಾಳಿ ಇದೆಯಲ್ಲ ಅದು, ಅದಾದಮೇಲೆ ದೈತ್ಯ ರಾಮನ್ನ ಚೇಸ್ ಮಾಡ್ಕೊಂಡು ಬರುತ್ತಲ್ಲ ಅಲ್ಲಿ ನಡೆಯುವಂಥ ಸೀನ್ಸ್ ಇದೆಯಲ್ಲ, ಇದೆಲ್ಲ ನೋಡಿದ್ರೆ ಒಂದು ಲೋ ಬಜೆಟ್ ಫಿಲಮ್ನ VFX ಥರ ಕಾಣಿಸ್ತಾ ಇದೆ. ನಿಜ, ವಿಜುವಲ್ಸಲ್ಲಿ 8 ಟೈಮ್ ಆಸ್ಕರ್ ವಿನ್ನರ್ ಅವಾರ್ಡ್ ಆಗಿರುವಂಥ DNEG ಕಂಪ್ನಿಯವರಿಂದ ಈ ಥರ VFXನ ನಾನು ಎಕ್ಸ್ಪೆಕ್ಟ್ ಮಾಡೇನಿಲ್ಲ. ಇನ್ನು ಬೆಟರ್ ಒನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಮತ್ತು ಈ ಟೀಸರಲ್ಲಿ ಆಗಿರುವಂಥ VFX ಮಿಸ್ಟೇಕ್ಸ್ನ ನಮಿತ್ ಮಲ್ಹೋತ್ರಾ ಅವರು ಆ್ಯಂಡ್ DNEG ಕಂಪ್ನಿಯವರು ಫಿಲಮ್ ರಿಲೀಸ್ ಆಗೋಕ್ಕೂ ಮುಂಚೆ ಸರಿ ಮಾಡಿಕೊಂಡು ಮತ್ತೆ ಫಿಲಮ್ನ ರಿಲೀಸ್ ಮಾಡಿದ್ರೆ ಡೆಫಿನೆಟ್ಲಿ ಇದೊಂದು ಬ್ಲಾಕ್ ಬಸ್ಟರ್ ಹಿಟ್ ಫಿಲಮ್ ಆಗೋದು ಗ್ಯಾರಂಟಿ. ಸದ್ಯಕ್ಕೆ ರಣಬೀರ್ ಕಪೂರ್ ಅವರ ರಾಮನ ಇಂಟ್ರೊಡಕ್ಷನ್ ಟೀಸರೇ ಈ ಲೆವೆಲಲ್ಲಿ ಸೌಂಡ್ ಮಾಡ್ತಾ ಇರಬೇಕಾದ್ರೆ, ಇನ್ನು ಸೀತೆ ಕ್ಯಾರೆಕ್ಟರ್ ಅಂದರೆ ಸಾಯಿ ಪಲ್ಲವಿ ಅವರ ಕ್ಯಾರೆಕ್ಟರ್ ಮತ್ತು ಸನ್ನಿ ಡಿಯೋಲ್ ಅವರ ಹನುಮಂತನ ಕ್ಯಾರೆಕ್ಟರ್, ಹಾಗೆ ಮೇಯ್ನ್ಲಿ ಯಶ್ ಅವರ ರಾವಣನ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಆದರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಸೌಂಡ್ ಮಾಡೋದು ಗ್ಯಾರಂಟಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.